ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಪರಿಶುದ್ಧಾತ್ಮನು ಯಾರು ಎಂಬುದಾಗಿ ಕಲ್ತ್ಕೊಂಡಿದ್ದೀವಿ. ಆಮೇಲೆ ಯಾರು ಪರಿಶುದ್ಧಾತ್ಮ? ಆತನು ದೇವರ ಆತ್ಮನಾಗಿದ್ದಾನೆ, ಯೇಸು ಕ್ರಿಸ್ತನ ಆತ್ಮನಾಗಿದ್ದಾನೆ, ಆತನ ಜೀವಾತ್ಮನಾಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿ ಇರೋದಕ್ಕಾಗಿ ದೇವರು ಕಳಿಸಿಕೊಟ್ಟಂತಹ ಸಹಾಯಕನಾಗಿದ್ದಾನೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ನೋಡೋಣ. ಇವತ್ತು ಯೇಸುವಿನ ಹೆಸರು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಎಲ್ಲರೂ ಒಂದು ಹೆಸರಿರುತ್ತೆ, ಆದರೆ ತುಂಬ ಜನಕ್ಕೆ ಅವರ ಹೆಸರಿನ ಅರ್ಥ ಗೊತ್ತಿರಲ್ಲ ಅಲ್ವಾ? ಗೊತ್ತಿರುತ್ತೆ. ತುಂಬ ಜನರು ಏನೋ ಒಳ್ಳೆ ಹೆಸರಿಡೋಣ ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ, ಆದರೆ ಅದರ ಅರ್ಥ ಏನಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಈಗೀಗ ಹುಟ್ಟುವಂಥ ಮಕ್ಕಳಿಗೆ ಹೆಸರುಗಳನ್ನು ಹುಡುಕಿ ಮತ್ತೆ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಇಡ್ತಾ ಇರ್ತಾರೆ. ಆದರೆ ಆ ಕಾಲದಲ್ಲಿ ಸುಮ್ಮನೆ ಹಾಗೆ ಏನೋ ಒಂದು ಹೆಸರು ಬಿಟ್ಬಿಡ್ತಾ ಇದ್ದಾರೆ. ಆದರೆ ನಾವು ನೋಡ್ತಿರುವಂಥದ್ದು ಯೇಸುವಿನ ಹೆಸರು ಬಗ್ಗೆ. ಆ ಹೆಸರು ಸಾಮಾನ್ಯವಾದ ಹೆಸರಲ್ಲ. ಹಾಗಾಗಿ ಆ ಯೇಸು ಅನ್ನುವಂಥ ಹೆಸರು ಏನದು ಅನ್ನೋದ್ರ ಕುರಿತಾಗಿನೇ ನಾವು ನೋಡೋಣ. ಯೇಸುವಿನ ಹೆಸರು 17ನೇ ಅಧ್ಯಾಯ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 12. ಈಗ ಓದ್ಕೊಂಡಂಥ ವಚನದಲ್ಲಿ 3 ಸಲ ಇದೆ ಹೆಸರಿನ ಬಗ್ಗೆ. ನೋಡೋಣ. ನಾವು 17ನೇ ಅಧ್ಯಾಯದಲ್ಲಿ 6ನೇ ವಚನ ಓದುವಾಗ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯನಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು ಅಂತ ಇದೆ. ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು ಅಂತ. ಮತ್ತೆ ನಾವು 11ನೇ ವಚನದಲ್ಲಿ 11ನೇ ವಚನದಲ್ಲಿ ಕೊನೆಯಲ್ಲಿ ನಾವು ನೋಡಿದಾಗ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಅಂತ ಇದೆ. ಮತ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೂಡ, ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆ ಅಂತ ಇದೆ. ಹಲ್ಲೆಲೂಯಾ. ಯೇಸು ದೇವರು ಅನ್ನೋದಕ್ಕೆ ಈ ವಚನಗಳೇ ಸಾಕು. ಯಾಕಂದ್ರೆ ಯೇಸು ಅನ್ನುವಂಥದ್ದು ದೇವರ ಹೆಸರು. ಆಮೇಲೆ ಯಾರ ಹೆಸರನ್ನ ಕೇಳಿದ್ರು? ಯೋಸೇಫ ಇದ್ದಿದ್ದ ಯೇಸು ಅಂತ, ಇಲ್ಲ ಮರಿಯ ಇದ್ದಿದ್ದ ಯೇಸು ಅಂತ. ಯೇಸು ಹುಟ್ಟಿದಾಗ ಯೇಸುಗೆ ಯೇಸು ಅಂತ ಹೆಸರಿಡಿ ಅಂತ ಯಾರು ಹೇಳಿದ್ರು? ದೇವದೂತರು. ಹಲ್ಲೆಲೂಯಾ. ಯಾರು ಹೇಳಿದ್ರು? ದೇವರೇ ತನ್ನ ದೂತರನ್ನ ಕಳಿಸಿ ಹೇಳಿಸಿದ್ದು ಯಾರಿಗೆ? ಯೋಸೇಫನಿಗೆ. ಯೋಸೇಫ ಮರ್ಯಾದ ಬಿಟ್ಬಿಡ್ಬೇಕು ಅಂತ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮದುವೆ ಆಗೋದು ಮುಂಚೆನೆ ಮರ್ಯಾದ ಗರ್ಭಿಣಿ ಆಗ್ಬಿಟ್ಟಿತ್ತು. ಯೋಸೇಫ ಮದುವೆ ಆಗಬೇಕಾಗಿದ್ದಂತ ಹುಡುಗಿ ಗರ್ಭಿಣಿ ಅಂತ ಗೊತ್ತಾದ್ರೆ ಯಾರು ಮಾಡ್ಕೋತಾರೆ? ಮದುವೆ ಮಾಡ್ಕೋತಾರೆ? ಇಲ್ಲ. ಯಾವಾಗ ಈ ಮರಿಯ ಗರ್ಭಿಣಿ ಅಂತ ಗೊತ್ತಾಯ್ತೋ, ಯೋಸೇಫ ತುಂಬಾ ಒಳ್ಳೆಯವನು. ಎಷ್ಟು ಒಳ್ಳೆಯವನಂದ್ರೆ, ಒಂದ್ ವೇಳೆ ಅವನು ಮದುವೆ ಆಗಕ್ಕೆ ಹೋಗ್ತಿರೋ ಹುಡುಗಿ ಈ ತರ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿಲ್ಲ. ಒಬ್ಬನೇ ಯೋಚನೆ ಮಾಡ್ತಾ, ಸರಿ ಅವಳು ಒಂದ್ ವೇಳೆ ಬೇರೆಯವ್ರನ್ನ ಇಷ್ಟಪಟ್ಟಿರ್ಬೋದು ಅವಳು. ಈಗ ಅವಳು ಮರ್ಯಾದೆ ನಾನು ಯಾರ ಮನೆಯಿಂದ ತೆಗೆದು ಬೇಡ, ನನ್ನ ಪಾಡಿಗೆ ನಾನು ಅವಳಿಂದ ದೂರ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಲಗಿದ್ದಾಳೆ. ಆಗ ದೇವರು ತನ್ನ ದೂತರನ್ನ ಕಳಿಸಿ ಮಾತನಾಡ್ತಿರೋದು ಯೋಸೇಫನ ಹತ್ರ. ಯೋಸೇಫ, ನೀನ್ ಅನ್ಕೊಂಡಂಗೆ ಮರಿಯಳು ತಪ್ಪಾಗಿ ಗರ್ಭಿಣಿ ಆಗಿಲ್ಲ, ತಪ್ಪಾದ ದಾರಿಯಿಂದ ಗರ್ಭಿಣಿ ಆಗಿಲ್ಲ.
ಪರಿಶುದ್ಧಾತ್ಮನ ಅವಳ ಮೇಲೆ ಬಂದು ದೇವರ ಚಿತ್ತದಂತೆ ಅವಳು ಗರ್ಭಿಣಿಯಾಗಿದ್ದಳು. ಹಾಗಾಗಿ ಅವಳ ಬಿಟ್ಬಿಡೋ ಆಲೋಚನೆ ಮಾಡಬೇಡ, ನೀನು ಅವಳನ್ನ ಸೇರಿಸ್ಕೋಬೇಕು. ಅವಳ ಹೊಟ್ಟೆಯಲ್ಲಿ ಒಂದು ಪಾಪ ಇಲ್ಲ, ಅವನು ನನ್ನ ಮಗ, ಅವನಿಗೆ ಏಸು ಅಂತ ಹೆಸರಿಡಬೇಕು ಅಂತ. ಹಲ್ಲೆಲೂಯ. ಏನ್ ಹೆಸರು? ಏಸು ಅಂತ ಹೆಸರಿಡಬೇಕು. ಯಾಕಂದ್ರೆ ಈ ಏಸು ಅಂದ್ರೆ ಅರ್ಥ ಏನು ಗೊತ್ತಾ? ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂತ. ಹಲ್ಲೆಲೂಯ. ಏಸು ಅಂದ್ರೆ ಅರ್ಥ ಏನು? ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಅವರ ಕಾಯುವವನಾಗಿದ್ದಾನೆ. ನಾನು ಹೇಳಿದೆ ಆಗಲೇ, ನಮ್ಮ ಹೆಸರಲ್ಲೂ ಇರುತ್ತೆ ಏನೋ ಅರ್ಥಗಳು. ಈಗ ನಾನು ನನ್ನ ಮಕ್ಕಳಿಗೆ ಹೆಸರಿಡುವಾಗ ಫಸ್ಟು ಜೋಶ ಹುಟ್ಟದ ಏನು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಅನ್ಕೊಂಡಿದ್ದು ಸರಿ, ದೇವರೊಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಕೊಟ್ರೆ ಸತ್ಯವೇದ ಅಂತೀವಲ್ಲ, ಬೈಬಲ್ನ ಕನ್ನಡದಲ್ಲಿ ಸತ್ಯವೇದ ಅಂತೀವಿ. ಅದಕ್ಕೆ ಮಗ ಹುಟ್ಟಿದ್ರೆ ಸತ್ಯ ಅಂತ ಹೇಳೋಣ, ಮಗ ಎರಡನೇದು ಪಾಪು ಹೆಣ್ಣು ಪಾಪು ಆದರೆ ವೇದ ಅಂತ ಹೇಳೋಣ, ಸತ್ಯವೇದ ಅಂತ ಬೈಬಲ್ ಇಟ್ಟದಾಗುತ್ತೆ ಅಂತ ಹಂಗೆ ಯೋಚನೆ ಮಾಡಿ ಸರಿ ನೋಡಿದ್ಮೇಲೆ ಒಂದು ವೇಳೆ ಎರಡನೇದು ಗಂಡು ಮಗು ಆದರೆ ಏನು ಮಾಡೋದು ಅಂತ ಅಂದ್ಕೊಂಡು ಇವ್ರಿಗೆ ಜೋಶ್ವ ಅಂತ ಹೇಳಿದೆ. ಜೋಶ್ವ ಅಂತ ಹೇಳಿದ್ದು, ಜೋಶ್ವ ಅಂದರೆ ದೇವರೇ ನನ್ನ ರಕ್ಷಕರು ಅಂತ ಅರ್ಥ. ಹಲ್ಲೆಲೂಯ. ಜೋಶ್ವ ಅಂದರೆ ದೇವರೇ ನನ್ನ ರಕ್ಷಕರು ಅಂತ ಅರ್ಥ. ಆಮೇಲೆ ಜೆಸಿಕಾ ಅವಳು. ಸರಿ, ಅವಳಿಗೆ ಹೆಸರಿಡೋದು ಈಗ ಜೋಶ್ವ ಅಂದರೆ ಅವಳಿಗೆ ಯಾವ ರೀತಿ ಹೆಸರಿಡೋದು? ಜೆ ಅನ್ನುವ ಅಕ್ಷರದಿಂದ ಯಾವುದು ಬರಲ್ಲ ಬೈಬಲ್ ಅಂತ ಎಲ್ಲ ನೋಡಿ ಕೊನೆಗೆ ಯಹೂದ್ಯರ ಹೆಸರು, ಇಬ್ರಿ ಭಾಷೆಯಲ್ಲಿ ಯಹೂದ್ಯರ ಹೆಸರು, ಅದು ಇಸ್ರಾಯೇಲರು ಇಡುವಂತಹ ಹೆಸರು ಜೆಸಿಕಾ ಅಂತ. ಸೊ ಜೆಸಿಕಾ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಆನಂದದ ಹೊಳೆ ಅಂತ. ಏನಂತ? ಆನಂದದ ಹೊಳೆ ಅಥವಾ ಆನಂದದ ಒಂದು ಸಾಗರ ಎಂಬುದಾಗಿ. ಸೊ ಹಾಗೆ ಜೆ ಜೆ ಅಂತ ಬರುತ್ತೆ, ಮತ್ತೆ ಅರ್ಥಗರ್ಭಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಜೋಶ್ವ ಮತ್ತು ಜೆಸಿಕಾ ಅಂತ ಹೇಳಿ ಅವರಿಬ್ಬರ ಹೆಸರು ನನ್ನ ಹೆಸರನ್ನು ಸೇರಿಸಿದೆ. ಜೋಶ್ವ ಶ್ರೀನಿವಾಸ್, ಜೆಸಿಕಾ ಶ್ರೀನಿವಾಸ್ ಅಂತ. ಯಾಕೆ ನನ್ನ ಹೆಸರು ಸೇರಿಸಿದೆ ಅಂದ್ರೆ, ಮೊದಲು ಯೇಸುವನ್ನು ನಂಬೋಣ ಹೊಸಬರಲ್ಲಿ ನನಗೆ ನನ್ನ ಹೆಸರಿನ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಶ್ರೀನಿವಾಸ ಅನ್ನೋದು ಅದೊಂದು ವಿಗ್ರಹದ ಹೆಸರು. ತಿರುಪತಿ ದೇವರನ್ನ ನಾವೆಲ್ಲ ಪೂಜೆ ಮಾಡ್ತಿದ್ವಾಗ ನಮ್ಮ ಮನೆ ದೇವರಾಗಿ, ಅದಕ್ಕೆ ನನ್ನನ್ನು ಒಂದು ವರ್ಷದ ಪಾಪ ಕರ್ಕೊಂಡೋಗಿ ಅಲ್ಲೇ ನನ್ನ ಕೂದಲು ಕಟ್ ಮಾಡಿಸಿ ಅಲ್ಲೇ ಹೆಸರಿಟ್ಟಿದ್ರು. ಅದೇ ದೇವರ ಹೆಸರು ಶ್ರೀನಿವಾಸ ಅಂತ ಇಟ್ಟಿದ್ರು. ಆಮೇಲೆ ನನ್ನ ತಮ್ಮ ಒಬ್ಬ ಇದ್ದ, ಅವರನ್ನು ಕೂಡ ಅಲ್ಲೇ ತಗೊಂಡೋಗಿ ಅವನಿಗೆ ಬಲಾಜಿ ಅಂತ ಹೇಳಿದ್ರು. ಅದೇ ವಿಗ್ರಹದ ಹೆಸರೇ ಬಲಾಜಿ ಅಂತ ಕೂಡ. ಇನ್ನೊಂದೆಲ್ಲ ಗಂಡು ಮಗು ಆಗಿದ್ರೆ ಗೋವಿಂದ ಅಂತ ಹೇಳ್ತಿದ್ರು. ಎಲ್ಲರೂ ಅದೇ ಹೆಸರುಗಳು. ಸರಿ, ನಮ್ಮ ಅಕ್ಕ ಹೋಗಿದ್ದಾರೆ, ಅಕ್ಕನಿಗೆ ಉಮಾದೇವಿ ಅಂತ ಹೇಳಿದ್ರು. ಉಮಾದೇವಿ ಯಾರು? ಈ ಶ್ರೀನಿವಾಸನ ಹೆಂಡತಿ ಅಲ್ವಾ? ಕೇಳಿದ್ರೆ ಹೆಸರು ಇಬ್ರು ಹೇಳ್ತಿರಲ್ವ ಶ್ರೀನಿವಾಸನಿಗೆ? ಕೇಳಿದ್ರೆ ಇಲ್ವ? ಬಲಗಡೆ ಒಬ್ರು ಎಡಗಡೆ ಒಬ್ರು ಇರ್ತಾರೆ. ಸೊ ಆ ರೀತಿ ಅಷ್ಟೊಂದು ನಮ್ಮ ಕುಟುಂಬ ಆ ದೇವರಲ್ಲಿ, ಆ ವಿಗ್ರಹದಲ್ಲಿ ನಂಬಿಕೆ ಇಟ್ಕೊಂಡು ಇದ್ದಿದ್ದು. ಸೊ ಈ ಥರ ಹೆಸರುಗಳು. ಅದಕ್ಕೆ ನನಗೆ ಸರಿ ಆ ವಿಗ್ರಹದ ಹೆಸರು ಬೇಡ, ನಾನು ದೇವರ ಹೆಸರು, ಬೈಬಲ್ ಹೆಸರು ಏನಾದ್ರು ಇಟ್ಕೋಬೇಕು ಅಂತ. ಅದಕ್ಕೆ ನಾನು ಬೈಬಲ್ ಕಾಲೇಜ್ಗೆ ದೇವರಿಗೆ ಓದೋದಕ್ಕಂತ ಹೋದಾಗ ಸೈಮನ್ ಅಂತ ನಾನೇ ಇಟ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ ದೇವರು ಹೇಳಿದ್ರು ಸೀಮನ್ ಪೇತ್ರನಿಗೆ, ಈ ಬಂಡೆ ಮೇಲೆ ನನ್ನ ಸಭೆನ ಕಟ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಮೂಲಕರು ಸಭೆನ ಕಟ್ಟಬೇಕು ಅಂತ ಆಸೆ ಪಟ್ಟು ಅಲ್ಲಿ ಕೊಲೆಯದವರು ಬೈಬಲ್ ಕಾಲೇಜ್ ನಡೆಸ್ತಾ ಇದ್ರು. ಅವ್ರಿಗೆ ಶ್ರೀ ಅನ್ನೋದು ಬರಲ್ಲ, ಉಚ್ಚಾರಣೆ ಬರಲ್ಲ. ಶ್ರೀನಿವಾಸ ಶ್ರೀನಿವಾಸ ಅನ್ನೋರು, ಏನಿದು ಶ್ರೀನಿವಾಸ? ನನ್ನ ಹೆಸರು ಶ್ರೀನಿವಾಸ ಅಲ್ಲ ಮೇಡಮ್, ನನ್ನ ಹೆಸರು ಶ್ರೀನಿವಾಸ ಅಂತ ಹೇಳಿದ್ರೆ ಎಸ್ ಅಲ್ಲಿ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಿನ್ನ ಹೆಸರು ಚೇಂಜ್ ಮಾಡ್ಕೋ, ನನ್ನ ಕರೆಯ ಬರಲ್ಲ, ನೀವು ಕರೆಯಕ್ಕೆ ಬರಲ್ಲ ಅಂತ ನಾನು ಹೆಸರೇ ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ಸರಿ ಆಗಲೇ ಒಂದು ಹೆಸರು ಅನ್ಕೊಂಡಿದ್ದೀನಿ ಈ ಥರ ಸೈಮನ್ ಅನ್ನೋ ಚೆನ್ನಾಗಿದೆ. ಸೊ ಈಗಲೂ ಅಲ್ಲಿ ಬೈಬಲ್ ಕಾಲೇಜಲ್ಲಿ ಎಲ್ಲರೂ ನನ್ನ ಸೈಮನ್ ಅಂತಾನೆ ಕರೀತಾರೆ. ಆದರೆ ಆಮೇಲೆ ಬೈಬಲ್ ಕಾಲೇಜಲ್ಲಿ ಹೋಗಿ ಓದ್ಕೊಂಡು ಒಂದು ರಜೆಗಳಲ್ಲಿ ನಮ್ಮ ಭಾಷೆ ಜೊತೆ ಸೇರಿ ಸೇವೆಗೆ ಹೋಗ್ತಾ ಇದ್ದೆ. ಹೊಸ ಒಡಂಬಡಿಕೆಗಳು ಇಟ್ಕೊಂಡು ನಾನು ಅವರು ಬೆಳಗ್ಗೆ ಹೋದರೆ ಮಧ್ಯಾಹ್ನ ತನಕ ಒಂದು 2-3 ಹಳ್ಳಿಗಳು ಹೋಗ್ಬಿಟ್ಟು ಮನೆಗೂ ಕೂಡ ಆ ಒಂದು
ಸತ್ಯವೇದವನ್ನ ಅಂದ್ರೆ ಹೊಸ ಒಡಂಬಡಿಕೆಯನ್ನು ಹಂಚಿ ಯಾರೆಲ್ಲ ಕೇಳ್ತಾರೋ ಅವ್ರಿಗೆ ಸುವಾರ್ತೆ ಹೇಳ್ತಾ ಇದ್ದೀವಿ. ತಗೊಂಡಿರೋರಿಗೆ ಬೇಡ ಅನ್ಕೊಂಡು ಕೇಳಿರೋರಿಗೆ ಸರಿ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಯಾರು ಕೇಳಿದ್ರು ಕೆಲವು ಹೊಡೆಯಕ್ಕೆ ಬರೋರು ನಮ್ಮದು ನಿಮ್ಮ ಹತ್ರ ಬಂದು ಮಾಡಕ್ ಬಂದಿದ್ದೀರಾ ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಸರಿ ನಾವೇನ್ ಮಾಡೋಕ್ಕಾಗುತ್ತೆ ಸಮಜಾಯಿಸಿ ಮಾಡಿ ನಾವು ಬರೀ ಯೇಸುವಿನ ಸುವಾರ್ತೆ ಸಾರ ಬಂದಿದ್ದೀವಿ ಅಂತೆಲ್ಲ ಹೇಳೋರು ಕೂಡ ಕೆಲವು ಗ್ರಾಮಗಳಿಂದ ನಮ್ಮನ್ನ ಕಳಿಸ್ಬಿಡ್ತಾ ಇದ್ರು. ಆದ್ರೂ ಪರವಾಗಿಲ್ಲ, ಅನೇಕ ಗ್ರಾಮಗಳಲ್ಲಿ ಅವಕಾಶಗಳು ಸಿಗ್ತಾ ಇತ್ತು. ಆ ಥರ ಒಂದು ಗ್ರಾಮದಾಗ ನಾನು ಹೇಳಿದ್ದೀನಿ ಈ ವಿಷಯಗಳು. ಒಂದು ಗ್ರಾಮದಲ್ಲಿ ಹೋಗಿ ನಾನು ಈ ಪಾಸ್ಟ್ ಒಂದು ಕಡೆ ನಾನೊಂದು ಕಡೆ ಅದೇ ಊರಲ್ಲೇ ಟೈಮ್ ಆಗುತ್ತೆ ಇಬ್ಬರು ಒಂದೊಂದು ಬೀದಿಗೆ ಹೋಗ್ಬಿಟ್ಟು ಹಂಚ್ಕೊಂಡು ಬರೋಣ ಅಂತ ಹೇಳಿದಾಗ ಅವ್ರ ಕಡೆ ನಾನೊಂದು ಕಡೆ ಬಂದೆ. ಎಲ್ಲ ಕಡೆ ಹಂಚ್ತಾ ಇದ್ವಿ. ಅವಾಗ ಒಬ್ಬರು ಚಿಕ್ಕದೊಂದು ದೇವಸ್ಥಾನ ಇತ್ತು ಊರಲ್ಲಿ, ಅಲ್ಲಿ ಪೂಜಾರಿ ಪೂಜೆ ಮಾಡ್ಕೊಂಡು ಕೂತಿದ್ದರು. ಅವ್ರಿಗೂ ಕೊಡೋಣ ಅಂತ ನಾನು ಯಾರಿಗೂ ಬಿಡ್ತಿರ್ಲಿಲ್ಲ, ಯಾರಿಗೂ ಕೂಡ ತಗೊಂಡೋಗಿ ಅವ್ರಿಗೆ ಇರುವಾಗ ಹೇಳ್ತಿದ್ದೆ ಕೊಡ್ತಿದ್ದೆ. ಆಗ ಏನದು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಪುಸ್ತಕ ಇದು ಸತ್ಯ ವಿಷಯಗಳು ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನು ಸರಿ ಮಾಡಿಬಿಟ್ಟು ಒಳಗಡೆ ಗುಡಿ ಒಳಗಡೆ ಕರ್ಕೊಂಡು ಕೂರಿಸ್ಕೊಂಡ. ಅವಾಗ ಇನ್ನೂ ಚಿಕ್ಕವನು, ನಾನು 12 ವರ್ಷದವನು. ಕೂತ್ಕೊಂಡ ಕೂರಿಸ್ಕೊಂಡು ಏನ್ ಹೆಸರಿದೆ ಅಂದ್ರೆ ಶ್ರೀನಿವಾಸ ಅಂತ. ಶ್ರೀನಿವಾಸ ಜಾತಿ ಹೇಳೋ ಥರ ಇದೆ, ಎಂಥ ಹೆಸರಿದ್ದು ಹಾಗೆ ಇರುತ್ತೆ. ನಿನ್ನ ಹೆಸರಿನ ಅರ್ಥ ಏನು ಗೊತ್ತಾ ಅಂತ ಹೇಳಿದ್ರೆ ಇಲ್ಲ ಗೊತ್ತಿಲ್ಲ ಅಂತ. ಅದಕ್ಕೆ ಫಸ್ಟ್ ಟೈಮ್ ಆ ಪೂಜಾರಿ ನನಗೆ ಹೇಳಿದ್ದು ಶ್ರೀನಿವಾಸ ಅಂದ್ರೆ ಶ್ರೀ ಅಂದ್ರೆ ದೇವರು, ನಿವಾಸ ಅಂದ್ರೆ ಮನೆ, ದೇವರ ಮನೆ. ಅವಾಗ ನನಗೆ ಅನಿಸ್ತು ಬೈಬಲ್ ಹೇಳೋದೇ ತಾನೇ ಹೆಸರು. 1 ಅಂತ 3ನೇ ಅಧ್ಯಾಯ 14ನೇ ವಚನದಲ್ಲಿ ಏನಿದೆ, ನೀವು ದೇವರ ಆಲಯವಾಗಿದ್ದೀರಿ ಅಂತ. ಹೌದು, ನಾವೆಲ್ಲರೂ ದೇವರ ಆಲಯಗಳಾಗಿರುವಾಗ ಶ್ರೀನಿವಾಸ ಅಂದ್ರೆ ದೇವರ ಆಲಯ ಅಂತಾನೆ. ಹಾಗಾಗಿ ಸರಿ ದೇವರ ಚಿತ್ರದಲ್ಲಿ ಇಟ್ಕೊಂಡಿದ್ದೀವಿ ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಶ್ರೀನಿವಾಸ ಅಂತ ಕೂಡ ಸಮಸ್ಯೆ ಇಲ್ಲ ನನಗೆ. ಯಾಕಂದ್ರೆ ಅದ್ರ ಅರ್ಥ ಗೊತ್ತಾದ್ಮೇಲೆ ಹೇಳ್ತಿರೋದು ಅಲ್ಲೂಯ ದೇವರ ನಾಮ ಸ್ತೋತ್ರ. ವಿಗ್ರಹಾರಾಧನೆ ಮಾಡ್ತಿರುವಾಗ ನಾನು ದೇವದ ಮನೆ ಆಗಿದ್ದೆ. ಹೆಸರು ದೇವರ ಮನೆ ಆಗಿದ್ರು ಕೂಡ ದೇವ ಬಂದು ವಾಸ ಮಾಡ್ತಿತ್ತು. ಆದ್ರೆ ಹೆಸರು ನಮ್ಮ ಮೇಲೆ ದೇವರು ಬಂದು ವಾಸ ಮಾಡ್ತಿದ್ದಾರೆ. ಆಮೇಲೆ ಹಾಗಾಗಿ ಏಸು ಅಂದ್ರೆ ನಮ್ಮನ್ನ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂತ ಅರ್ಥ. ಆ ಹೆಸರಲ್ಲೇ ಅಷ್ಟು ಅರ್ಥ ಇದೆ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪರಿಚಯದಲ್ಲಿ ಯೇಸು ಎಂಬ ಹೆಸರಿನ ಅರ್ಥವನ್ನು ನೋಡೋಣ. ಒಂದು 3 ಅರ್ಥಗಳನ್ನ ನಾವು ಮಾಡುವಾಗ ಯೇಸು ಅನ್ನೋ ಪದಕ್ಕೆ 3 ಅರ್ಥ ಇದೆ. ಮೊದಲನೇದು ಬಂದ್ಬಿಟ್ಟು ಕರ್ತನೆ ರಕ್ಷಣೆ. ಕರ್ತನೆ ರಕ್ಷಣೆ ಪದ ರೋಮ 3:23 ಮಾಡೋದಾದ್ರೆ ಪಾಪ ಕೊಡುವ ಸಂಬಳ ಮರಣ, ಆದರೆ ಕ್ರಿಸ್ತ ಯೇಸುವಿನ ಸಿಗುವಂಥದ್ದು ನಿತ್ಯ ಜೀವ, ರಕ್ಷಣೆ ಪದ. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಯೇಸುವಿನ ಅರ್ಥ ಇಮ್ಮಾನುವೇಲ ಅಂತ. ಯೇಸುವಿನ ಅರ್ಥ ಇಮ್ಮಾನುವೇಲ. ಇಮ್ಮಾನುವೇಲ ಅಂದ್ರೆ ಏನು? ದೇವರು ನಮ್ಮ ಕೂಡ ಇದ್ದಾನೆ ಅಂತ ಹೇಳುವುದು. ಇದು ಯೆಶಾಯ 7:14 ನಾವು ನೋಡ್ತೇವೆ. ಹಾಗೆಯೇ ಮತ್ತಾಯ 60:23 ಕೂಡ ನಾವು ನೋಡ್ತೇವೆ. ಮೂರನೇ ಅರ್ಥ ಬಂದ್ಬಿಟ್ಟು ಯೆಹೋವ ಎಂಬುದಾಗಿದೆ. ಆಮೇಲೆ ಯೋಹಾನ 10:30 ನಾವು ನೋಡ್ಬೋದು. ಏನಂತ ಯೆಹೋವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಅಂದ್ರೆ ಅರ್ಥ ಏನು? ಯೆಹೋವ ಅಂತ. ತಂದೆ ಹೆಸರೇ ತುಂಬಾ ಜನಕ್ಕೆ ಈ ರಹಸ್ಯ ಗೊತ್ತಿಲ್ಲ. ಯೇಸು ಬೇರೆ ತಂದೆ ಬೇರೆ ಅಂತಲ್ಲ. ಈಗ ನಾವು ಓದ್ಕೊಂಡಿದ್ವಿ
ಮತ್ತೆ ನೀನು ನನಗೆ ಕೊಟ್ಟ ಹೆಸರನ್ನು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ. ಯೆಹೋವ ಅನ್ನೋದು ತಂದೆಯಾದ ದೇವರ ಹೆಸರು. ಹಾಗಾಗಿ ಅದು ಯೇಸುವಿಗೆ ಕೊಟ್ಟದ್ದು. ಯೇಸು ಅಂದ್ರು ಯೆಹೋವ ಅಂದ್ರು ಒಂದೇ. ಆಮೇಲೆ ಸರ್ವಶಕ್ತನಾದ ದೇವರು. ಸೊ ಹಾಗಾಗಿ ಯೇಸು ಅನ್ನುವಂಥ ಆ ಹೆಸರು ಎಲ್ಲಿಂದ ಬಂತು, ಅದರ ಅರ್ಥಗಳು ಏನು ಅನ್ನೋದನ್ನ ನಾವು ನೋಡ್ತಾ ಇರುವಂಥದ್ದು. ಇಮ್ಮಾನುವೇಲ ಅಂದ್ರೆ ದೇವರು ನಮ್ಮ ಜೊತೆ ಇರುವವನಾಗಿದ್ದಾನೆ ಅಂತ. ಯೆಹೋವನು ಅಂದ್ರೆ ಸರ್ವಶಕ್ತನಾದ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಮುಖ್ಯ ಸಂದೇಶದಲ್ಲಿ ಒಂದು 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲು ಯೇಸು ಬಗ್ಗೆ ನಾವು ನೋಡುವಾಗ, ಯೇಸು ಯಾರು? ಯೇಸುವೆ ಹೇಳಿ ಅಲ್ಲ. ಯೇಸು ಯಾರು? ಕ್ರಿಸ್ತನಾಗಿದ್ದಾನೆ ಅಂತ ಹೇಳ್ಬೇಕು. ಕ್ರಿಸ್ತನ ಅಂತ ಹೇಳಿದ್ರೆ ಅಭಿಷೇಕನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 3 ವಿಷಯಗಳು ಎಲ್ಲರೂ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ಸತ್ಯ ಅರಸ ಎಂಬುದಾಗಿ ನಾವು ನೋಡ್ತೇವೆ. ಸತ್ಯ ಅರಸನ ಕೆಲಸ ಏನು? ಸೈತಾನನ ಕಾರ್ಯಗಳನ್ನ ಲಯ ಮಾಡುವಂಥದ್ದು ಎಂಬುದಾಗಿ ಯೋಹಾನ 1:3-8 ನಾವು ನೋಡ್ತೇವೆ. ಹಾಗೆ ಎರಡನೇದಾಗಿ ಸತ್ಯಯಾಜಕನ ಕೆಲಸ ಪಾಪವನ್ನು ನಿವಾರಣೆ ಮಾಡೋದಾಗಿದೆ. ಮಾರ್ಕ 10:45. ಹಾಗೆ ಮೂರನೇದಾಗಿ ಸತ್ಯಪ್ರವಾದಿಯ ಕೆಲಸ ಏನಂದ್ರೆ ನರಕದಿಂದ ಬಿಡಿಸುವಂಥದ್ದಾಗಿದೆ. ಯೋಹಾನ ಸುವಾರ್ತೆ 14:6. ಯೇಸು ಅನ್ನೋ ಹೆಸರು ನಮಗೆ ಏನು ಮಾಡುತ್ತೆ, ಏನಕ್ಕೆ ದೇವರು ಈ ಲೋಕದಲ್ಲಿ ಬಂದರು ಅಂತ ಹೇಳಿದ್ರೆ, ಮುಖ್ಯವಾಗಿ ಆದರೂ ಕ್ರಿಸ್ತನಾಗಿ ನಮ್ಮನ್ನ ಸೈತಾನದಿಂದ, ಪಾಪದಿಂದ ಮತ್ತು ನರಕದಿಂದ ಬಿಡಿಸ್ತಾರೆ. ನಿನ್ನೆ ಬೆಂಗಳೂರಿನಿಂದ ಒಂದಿಬ್ಬರು ಹುಡುಗರು ಬಂದಿದ್ರು ಮನೆಗೆ ಫೋನ್ ಮಾಡಿಕೊಂಡು. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದರೆ ಸುವಾರ್ತೆ ಸಾರೋದು ಅವ್ರಿಗೆ ಇಷ್ಟ. ಹಾಗಾಗಿ ನಿಮ್ಮ ಚರ್ಚ್ ಇರೋ ಕಡೆ, ನಿಮ್ಮ ಸಭೆ ಇರೋ ಕಡೆ ಹಳ್ಳಿಗಳಿಗೆ ಹೋಗಿ ನಾವು ಸುವಾರ್ತೆ ಸಾರಬಹುದಾ ಅಷ್ಟೇ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಸಾರಬಹುದು ಅಂತ ಹೇಳಿದ್ರೆ, ಅವರು ಒಂದು ವೇಳೆ ಬರೋ ತಿಂಗಳಲ್ಲಿ ಬರ್ತಾರಂತೆ. 4-5 ಜನ ಒಂದು ಟೀಮ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಖಂಡಿತ ನೀವು ಬನ್ನಿ, ನಾನು ಟೈಮ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ 1-2-3 ಹಳ್ಳಿಗಳಿಗೆ ಹೋಗಿ ಅವರು ಮನೆಗೂ ಒಂದು ಚಿಕ್ಕ ಕರಪತ್ರವನ್ನು ಕೊಡ್ತಾ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ವಾಕ್ಯ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಯೇಸುವನ್ನು ನಂಬ್ಕೊಂಡ್ರೆ ಅವರಿಗೆ ಇಂಥ ಕಡೆ ಇಂಥ ಸಭೆಗೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತೀವಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಒಂದು ವೇಳೆ ಬರೋ ತಿಂಗಳು ಅವ್ರು ಬರ್ತಾರೆ, ನೋಡೋಣ. ಸೊ ಈಗ ನಾನು ಹೇಳಿರೋದು, ಅವ್ರು ಬಂದಾಗ, ಹುಡುಗರು ಬಂದಾಗ ಅವ್ರಿಗೆ ನಾನು ಕೂರಿಸ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಈ ವಿಷಯವನ್ನು ಹೇಳಿದೆ. ನೀವು ಸ್ವಾರ್ಥ ಸಾರ್ತೀನಿ ಅಂತ ಹೇಳಿರಲ್ಲ, ಯಾವ ಸ್ವಾರ್ಥ ಸಾರ್ತೀರ, ಏನಂತ ನೀವು ಸಾರ್ತೀರ ಸ್ವಾರ್ಥ ಅಂತ ಕೇಳಿದಾಗ ಅವ್ರು ಹೇಳಿದಂಥ ಕೆಲವು ವಿಷಯಗಳು ಶೈಕ್ಷಣಿಕವಾದ ಶೈಲಿಗೆ ಸಂಬಂಧಪಟ್ಟದ್ದಾಗಿತ್ತು. ಅದಕ್ಕೆ ನಾನು ಅನಿಸ್ಕೊಂಡು ನಾವು ಈ ಥರ ಸತ್ಯ ಸ್ವಾರ್ಥ ಇಟ್ಕೊಂಡಿದ್ದೀವಿ. ಈ ಸ್ವಾರ್ಥನ ನಾವು ಒಂದು ಟೀಮ್ ಆಗಿ ಎಲ್ಲ ಕಡೆ ಹೋಗಿ ಸಾರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಕ್ರಿಸ್ತನು ಅಂತ ಹೇಳಿದ್ರೆ, ನೀನು ಯೇಸುವನ್ನು ನಂಬ್ಕೊಳ್ಳಿ ಅಂತ ಹೇಳ್ತೀಯಲ್ಲ, ಯಾಕೆ ನಂಬ್ಕೋಬೇಕು? ಅವರವ್ರ ದೇವರುಗಳನ್ನ, ಅವರ ಜಾತಿ ಧರ್ಮಗಳನ್ನೆಲ್ಲ ಬಿಟ್ಟು ಯೇಸು ಬಳಿಗೆ ಯಾಕೆ ಬರಬೇಕು? ಸರಿಯಾದ ಉತ್ತರ ಕೊಡಬೇಕು. ನೀನು ಮೊದಲು ಯೇಸುವೇ ನಮ್ಮನ್ನು ಸೃಷ್ಟಿ ಮಾಡಿರೋದು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ನಾವು ಎಲ್ಲಿಂದ ಬಂದ್ರಿ ಅಂತ ಕೇಳಬೇಕು ಅವ್ರಿಗೆ. ನಾವು ಏನು ಸೃಷ್ಟಿ ಆದರೆ ಮನುಷ್ಯರು ಎಲ್ಲಿಂದ ಬಂದ್ರು ಅಂತ ಕೇಳು, ಅದು ಉತ್ತರ ಇರಲ್ಲ ಅವ್ರ ಹತ್ರ. ಒಬ್ಬೊಬ್ಬರ ಹತ್ರ ಒಂದೊಂದು ಉತ್ತರ ಇರುತ್ತೆ. ಅದಕ್ಕೆ ಬೈಬಲಲ್ಲಿ ದೇವರೇ ನಮ್ಮನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡೋದು ಅಂತ ಸ್ಪಷ್ಟವಾಗಿದೆ. ಬೇರೆ ಎಲ್ಲೂ ಇಲ್ಲ. ಬೇರೆ ಯಾವ ಪುಸ್ತಕದಲ್ಲೂ, ಬೇರೆ ಯಾವ ಚರಿತ್ರೆಯಲ್ಲೂ ಮನುಷ್ಯರು ಎಲ್ಲಿಂದ ಬಂದ್ರು ಅಂತ ಇಲ್ಲ. ಬೈಬಲಲ್ಲಿ ಮಾತ್ರ ಮೊದಲನೇ ಇದರಲ್ಲೇ ಇದೆ. ಆಮೇಲೆ ಸೊ ಹಾಗಾಗಿ ನಾವು ದೇವರಿಂದ ಬಂದಿದ್ದು, ಆದರೆ ಸೈತಾನದಿಂದ ಮೋಸ ಹೋಗಿ ದೇವರಿಂದ ದೂರ ಆಗ್ಬಿಟ್ಟಿವಿ. ನಾವು ದೇವರಿಂದ ದೂರ ಆಗ್ಬಿಟ್ಟು 3 ವಿಷಯಗಳಲ್ಲಿ ಸೋತೋಗಿದ್ದು. 3 ವಿಷಯದಲ್ಲಿ ನಾವು ಸೈತಾನ, ಪಾಪ, ನರಕದಲ್ಲಿ ನಾವು ಬಂಧಿಸಲ್ಪಟ್ವಿ. ಸೊ ಯೇಸು ಈ ಲೋಕಕ್ಕೆ ಬರಲೇಬೇಕಾಗಿತ್ತು. ಅಪೊಸ್ತಲರು 4:12 ಕಟ್ಟುಪಾಠ ವಚನ ಹೇಳೋದು ಮಕ್ಕಳು ಏನಂತ ಹೇಳಿದ್ರು? ಬರಬೇಕಾದ ರಕ್ಷಣೆಯು ಯಾರಿಗೂ ಸಿಗುವುದಿಲ್ಲ.
ಎಷ್ಟೋ ಜನ ಆಂಜನೇಯರೇ ನಮಗಿಂತ ಚೆನ್ನಾಗಿದ್ದಾರೆ ದುಡ್ಡು ಕಾಸಲ್ಲ ಅಲ್ವಾ? ಯೇಸು ನಮ್ಮ ದೇವರು ಕೋಟ್ಯಾಂತರ ರೂಪಾಯಿ ಬದುಕಿದ್ದಾರೆ. ಆದರೆ ಲಾಜರು, ಏನು ಇಲ್ಲಿರುವಂಥ ಬಡ ಲಾಜರು ಸುವಾರ್ತೆಯಿಂದ ರಕ್ಷಣೆ ಹೊಂದಿಲ್ಲ, ಸತ್ತಾಗ ಪರಲೋಕಕ್ಕೆ ಹೋದ. ಆದರೆ ಶ್ರೀಮಂತ ಐಶ್ವರ್ಯವಂತನಿಗೆ ಎಲ್ಲ ಇದ್ದ, ಅವನಿಗೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದ, ಚಿನ್ನದ ಚೇರಲ್ಲಿ ಕೂತ್ಕೊಂತ ಇದ್ದ. ಆದರೆ ಯೇಸುನ ನಮ್ಮದೇ ರಕ್ಷಣೆ ಹೊಂದದೆ ಸತ್ತದಕ್ಕೆ ಕೊನೆಗೆ ನರಕಕ್ಕೆ ಹೋಗ್ತಾನೆ ಅಂತ ವಾಕ್ಯ. ಈ ಭೂಲೋಕ ನಮಗೆ ಶಾಶ್ವತ ಅಲ್ಲ. ಇವತ್ತು ಬದುಕಿದೀವಿ ಅಂದ್ರೆ ನಾಳೆ ಸಾಯ್ತೀವಿ ನಾವು. ಮನುಷ್ಯರಿಗೆ ಎಲ್ಲರೂ ಕೂಡ ಸಾವು ಇದೆ. ಆದ್ರೆ ಸತ್ತ ಮೇಲೆ ನಾವು ಎಲ್ಲರೂ ಹೋಗ್ತೀವಿ. ಈ ಲೋಕ ನಮ್ಮನ್ನ ಯಾಮಾರಿಸ್ತಾ ಇದೆ. ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ಸತ್ತಾಗ ನಾವೇನು ಹೊತ್ಕೊಂಡು ಹೋಗಲ್ಲ ಅಂತ. ಸತ್ತ ಮೇಲೆ ನಿಜವಾದ ಜೀವನ ಪ್ರಾರಂಭ ಆಗೋದು. ಈಗ ನಾವು ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ, ಈಗ ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸತ್ತ ಮೇಲೆ ನಮ್ಗೆ ಅವಕಾಶ ಇರಲ್ಲ. ಸತ್ತು ನರಕಕ್ಕೆ ಹೋದಂತ ಐಶ್ವರ್ಯವನ್ನು ಆಳ್ತಾ ಇದ್ದಾರೆ. ಒಂದು ಅವಕಾಶ ಕೊಡುವುದು, ಅಲ್ಲಿ ಅವ್ರಿಗೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಿರೋದು. ಅವನು ಮತ್ತೆ ಕೇಳಬಾರ್ದ, ಸರಿ ನಾನು ಎಂದು ಬರೋಕ್ಕಾಗಲ್ಲ, ನನಗೆ ಅವಕಾಶ ಇಲ್ಲ. ನಮ್ಮೂರಲ್ಲಿ ನಮ್ಮ ಮನೆಯವರು ಇನ್ನೂ 4-5 ಜನ ಅಣ್ಣ ತಮ್ಮರು, ಅವ್ರ ಕುಟುಂಬಗಳು, ಅವ್ರು ಯಾರು ಎಷ್ಟು ನಂಬಿಲ್ಲ, ಈ ಸುವಾರ್ತೆ ಅವ್ರಿಗೆ ಗೊತ್ತಿಲ್ಲ. ಲಾಸನ್ನ ಕಳಿಸು, ಹೋಗಿ ಅವ್ರಿಗೆ ಸುವಾರ್ತೆ ಹೇಳಿ ಅಂತ ಹೇಳಿ. ಅರ್ಥ ಆಗ್ತಿದೆ? ನರಕದಲ್ಲಿರುವವನ ಕೂಗು, ಈ ಸುವಾರ್ತೆನ ಹೋಗಿ ನಮ್ಮ ಊರಿಗೆ, ನಮ್ಮ ಜನರಿಗೆ ಹೇಳಿ ಅಂತ ಕೂಗ್ತಾ ಇರೋದು. ನರಕದಿಂದ ಹೇಳ್ತಿರೋದು, ನರಕದಿಂದ ಅವ್ನು ಕೇಳ್ಕೊಳ್ತಿರೋದು. ಒಂದ್ಸರಿ ಹೋದ್ರೆ ಮತ್ತೆ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ. ಒಂದು ಪರಲೋಕ ಇಲ್ಲ, ನರಕ. ಸಾಯ ಮುಂಚೆ ನಾವು ತೀರ್ಮಾನ ಮಾಡೋದು. ಏಸು ಅಂತಿದೀವಲ್ಲ, ಇದು ಮಾತಾಡ್ತಾರ ಅಲ್ಲ, ಇನ್ನೊಂದು ಮತ್ತೊಂದು ಅಲ್ಲ, ಇದು ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ. ಆಮೇಲೆ ಸೊ ಹಾಗಾಗಿ ಈ ಸುವಾರ್ತೆನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಯೇಸು ಯಾಕೆ ನಂಬಿದೆ ಅಂದ್ರೆ, ಯೇಸುನೇ ನನ್ನನ್ನು ಸೈತಾನದಿಂದ ಬಿಡಿಸೋದು, ಯೇಸುನೇ ನನ್ನನ್ನು ಪಾಪದಿಂದ ಬಿಡಿಸೋದು, ಯೇಸುನೇ ನನ್ನ ನರಕದಿಂದ ಬಿಡಿಸೋದು. ಅದಕ್ಕೋಸ್ಕರ ನಾನು ಯೇಸು ನಂಬ್ತಾ ಇದ್ದೇನೆ. ಒಂದು ವೇಳೆ ಬೇರೆ ಯಾರು ಇದ್ದಾರ ಇವುಗಳಿಂದ ಬಿಡಿಸೋರು? ದೇವರುಗಳನ್ನ ಪೂಜೆ ಮಾಡೋರೆ ಪಾಪಗಳನ್ನು ಬಿದ್ದೋರು ಅಲ್ವಾ? ದೇವರುಗಳನ್ನ ಪೂಜೆ ಮಾಡ್ಕೊಂಡಿರೋರೆ ಪಾಪಗಳನ್ನು ಬಿದ್ದರು. ನಾವು ನಮ್ಮನೇಲಿ ಪಾಪಗಳನ್ನ ಬಿಡಿಸ್ತಾರೆ. ಯೇಸು ಹೇಳ್ತಾರೆ, ನನ್ನ ಪಾಪ ಇದೆ ಅಂತ ಯಾರು ಹೇಳಿ ಒಂದು ತಪ್ಪನ್ನು ತೋರಿಸಿ ನೋಡೋಣ. ಪರಿಶುದ್ಧನಾದ ದೇವರು ಪಾಪಿಗಳನ್ನು ನಮಗೋಸ್ಕರ ಬಲಿಯಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಆಮೇಲೆ ಎರಡನೇದಾಗಿ ನೋಡುವಾಗ ಯೇಸುವಿನ ಹೆಸರಲ್ಲಿ ರಕ್ಷಣೆ ಹೊಂದಲು ಹಂತಗಳು ಅಲ್ಲ. ಹಂತಗಳು ಅಂದ್ರೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಬೋದು? ಈಗ ಈ ರಕ್ಷಣೆ ಮಾರ್ಗ ದೇವರು ಸಿದ್ಧ ಮಾಡಿದ್ದಾರೆ. ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ಸೈತಾನ ಪಾಪ ನರಕದ ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಈಗ ಇದೆ ಸುವಾರ್ತೆ, ಸತ್ಯವೇದ, ಇದೇ ನಮಗೆ ರಕ್ಷಣೆಯ ಮಾರ್ಗ ತೋರಿಸುವಂಥದ್ದು. ಆದರೆ ಒಬ್ಬ ವ್ಯಕ್ತಿಗ ರಕ್ಷಣೆ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಒಂದು 4 ಹಂತಗಳು ಸತ್ಯವೇದ ತಿಳಿಸುತ್ತೆ. ಮೊದಲನೇ ಅಂದ್ರೆ ತಿಳ್ಕೋಬೇಕು. ಏನ್ ಮಾಡ್ಬೇಕಂತ ಹೇಳಿ, ಎಲ್ಲ ಏನ್ ಮಾಡ್ಬೇಕು? ಮೊದಲನೇ ಹಂತ ಏನ್ ಮಾಡ್ಬೇಕಂತ ತಿಳಿದುಕೊಳ್ಳಬೇಕು. ಹೇಳಿ, ಎಲ್ಲ ಏನ್ ಮಾಡ್ಬೇಕು? ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಯೇಸು ಯಾರಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ಳದೆ ನಂಬೋದಲ್ಲ, ತಿಳ್ಕೊಳ್ಳದೆ ನಂಬಬೇಕು. ಯಾಕೆ ನಾವು ಸುವಾರ್ತೆ ಹೇಳ್ತೀವಿ, ಯಾಕೆ ನಾವು ಯೇಸು ಬಗ್ಗೆ ಇನ್ನೊಬ್ರಿಗೆ ಹೇಳ್ತೀವಿ ಅಂದ್ರೆ ಅವ್ರ ಅದನ್ನ ತಿಳ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಯೇಸು ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ನಂಬಿದ್ರೆ ಆ ನಂಬಿಕೆ ಬಲವಾಗಿರೋದಿಲ್ಲ. ಒಂದಲ್ಲ ಒಂದಿನ ನಾವು ಮತ್ತೆ ಯೇಸುವನ್ನ ಬಿಟ್ಟು ಸಭೆನ ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೆ ಯೇಸು ಯಾರು, ಏನಕ್ಕೆ ನಾನು ಯೇಸು ನಂಬಬೇಕು, ಏನಕ್ಕೆ ನಾನು ಯೇಸುಗಾಗಿ ಜೀವಿಸ್ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ತಿಳ್ಕೊಂಡು ನಮಗೆ ಮೊದಲನೇ ಹಂತ ರಕ್ಷಣೆ ಹೊಂದೋದಕ್ಕೆ ಮೊದಲನೇ ಹಂತ ಯೇಸು ಬಗ್ಗೆ ನಾವು ತಿಳ್ಕೋಬೇಕು. ಆಮೇಲೆ ಎರಡನೇ ಹಂತ ಏನು? ಎರಡನೇದಾಗಿ
ನಂಬುವಂಥದ್ದು. ಯೋಹಾನ ಸುವಾರ್ತೆ 3:16 ನಾವು ನೋಡುವಾಗ, ದೇವರಿಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಮಗನನ್ನು ಕೊಟ್ಟನು, ಅದನ್ನು ನಂಬುವವನ ಯಾರು ಕೂಡ ನಾಶವಾಗಲ್ಲ. ನಂಬುವವನು ನಾಶವಾಗದೆ ನಿತ್ಯ ಜೀವವನ್ನು ಪಡೀತಾನೆ. ಹಾಗಾಗಿ ತಿಳ್ಕೊಳ್ಳೋದು, ತುಂಬಾ ಜನ ಯೇಸು ಬಗ್ಗೆ ತಿಳ್ಕೊಳ್ಳೋದಿದ್ದಾರೆ, ಆದರೆ ನಂಬ್ತಾ ಇದ್ದಾರೆ. ಸೊ ಪೂರ್ತಿ 4 ಹಂತಗಳನ್ನು ಪೂರೈಸಿದಾಗ ಮಾತ್ರನೇ ಅವರು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾರೆ ಅಂತ ಅರ್ಥ. ಸೊ ಮೊದಲನೇದು ತಿಳ್ಕೊಳ್ಳೋದಾದ್ರೆ, ಎರಡನೇದು ನಂಬಬೇಕು ಎಂಬುದಾಗಿ, ಮೂರನೇದಾಗಿ ಅಂಗೀಕರಿಸುವುದು. ಅಂದ್ರೆ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 1:12 ನಾವು ನೋಡುವಾಗ, ಯೇಸುವೇ ದೇವರ ಕುಮಾರ ಎಂಬುದಾಗಿ, ಯೇಸುವೇ ಕ್ರಿಸ್ತನ ಎಂಬುದಾಗಿ ಯಾರು ನಂಬ್ತಾರೋ, ಯಾರು ಅಂಗೀಕರಿಸ್ತಾರೋ ಅವ್ರಿಗೆ ರಕ್ಷಣೆ. ನಂಬೋದು ಅಂದ್ರೆ ಇದು ಮೇಲೆ ನಂಬಿಕೆ, ಹೌದು ತಿಳ್ಕೊಂಡ್ಮೇಲೆ ಇದು ನಿಜ ಅಂತ ನಂಬೋದು. ಯೇಸು ಸ್ವಾಮಿನೇ ನಿಜವಾದ ದೇವರು, ನಿಜವಾದ ರಕ್ಷಕನು ಅಂತ ನಂಬೋದು ಎರಡನೇದು. ಆಮೇಲೆ ಅಂಗೀಕರಿಸೋದಾದ್ರೆ, ಹೌದು ಈ ಯೇಸು ನನ್ನ ಜೀವನದಲ್ಲಿ ಬೇಕು ಅಂತ ಹೇಳಿ ನಮ್ಮ ಹೃದಯದಲ್ಲಿ ಯೇಸುವನ್ನು ಸ್ವೀಕಾರ ಮಾಡೋದು. ಯೇಸುವೇ, ನನ್ನ ಹೃದಯವನ್ನು ನೀನು ಕೊಡ್ತಾ ಇದ್ದೀನಿ, ನನ್ನ ಜೀವನವನ್ನು ನೀನು ಕೊಡ್ತಾ ಇದ್ದೀನಿ, ನೀನು ನನ್ನ ಜೀವನದಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕೇಳಿಕೊಡೋದು. ಹಲ್ಲೆಲೂಯಾ. ಇದು ಮೂರನೇ ಹಂತ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇ ಹಂತ ಅರಿಕೆ ಮಾಡುವುದು ಎಂಬುದಾಗಿ ನಾವು ನೋಡ್ತೇವೆ. ಅರಿಕೆ ಮಾಡುವುದು ಅಂದರೆ ರೋಮ 10:9 ನಾವು ನೋಡುವಾಗ ಏನಂತ ಇದೆ ಅಲ್ಲಿ, ರಕ್ಷಣೆ ಹೊಂದುವುದು ಹೇಗೆಂದ್ರೆ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡೋದು ಅಂತ ಹೇಳ್ಬಿಟ್ಟು ರೋಮ 10:9 ನಾವು ನೋಡ್ತೇವೆ. ತಿಳ್ಕೊಳ್ಳೋದು ಎರಡನೇ ನಂಬುವುದು, ಮೂರನೇದು ಹೃದಯದೊಳಗೆ ಅಂಗೀಕಾರ ಮಾಡೋದು, ನಾಲ್ಕನೇದು ಅರಿಕೆ ಮಾಡೋದು. 4 ಜನರ ಮುಂದೆ ಅಂಗೀಕಾರ ಅಂದ್ರೆ ಹೃದಯದೊಳಗೆ ನಾವು ಅಂಗೀಕಾರ ಮಾಡೋದು. ಅರಿಕೆ ಮಾಡೋದಂದ್ರೆ ಯೇಸುವಿನ ಮಗು ನಾನು, ಈ ಯೇಸುವೇ ಕ್ರಿಸ್ತನು ಅಂತ ಹೇಳ್ಬಿಟ್ಟು ಸಾರೋದು ಜನರಿಗೆ. ಜನರು ತುಂಬಾ ಜನ ಏನು ಗೊತ್ತಾ, ನಂಬ್ಕೊಂಡು ಅಂಗೀಕಾರ ಮಾಡ್ಕೊಂಡು ಇಲ್ಲೇ ನಿಂತೋಗಿರ್ತಾರೆ. ಹೊರಗಡೆ ನಾವು ಕ್ರೈಸ್ತರು ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಈ ತರ ಭಯ ಇದ್ರೆ ನಾವು ಪರಿಪೂರ್ಣವಾಗಿ ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ಯಾರಿಗೂ ಕೂಡ, ಯಾರು ಕೇಳಲು ಕೂಡ ನಾನು ಯೇಸು ನಂಬಿದ್ದೀನಿ, ನಾನು ಯೇಸು ನಮ್ಮ ಮಗು ಅಂತ ಹೇಳಿ ಧೈರ್ಯವಾಗಿ ಹೇಳುವಂಥಕ್ಕೆ ನಾವು ಇರಬೇಕು. ಆಮೇಲೆ ಈ 4 ಹಂತಗಳು ರಕ್ಷಣೆ ಮಾಡೋದಕ್ಕೆ ಬರೋದಾಗಿ ನಾವು ನೋಡ್ತೀವಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಆಶೀರ್ವಾದಗಳು. ಯೇಸುವನ್ನ ನಂಬೋದ್ರ ಮೂಲಕ, ರಕ್ಷಣೆ ಹೊಂದೋದ್ರ ಮೂಲಕ ನಮಗೆ ಸಿಗುವಂತ ಕೆಲವು ಮುಖ್ಯವಾದ ಆಶೀರ್ವಾದಗಳನ್ನು ನೋಡುವಾಗ, ಮೊದಲನೇದಾಗಿ ಒಂದು ಪವಿತ್ರಾತ್ಮನ ವಾಸ. ಆಮೇಲೆ ಪವಿತ್ರಾತ್ಮನ ಒಂದು ನಮ್ಮ ಜೀವನದಲ್ಲಿ ವಾಸ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಕೊರಿಂಥ 3:16 ಪರಿಶುದ್ಧಾತ್ಮನು ಯಾವಾಗ ನಾವು ಯೇಸು ಸ್ವಾಮಿನ ನಂಬಿ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊತೀವೋ ಆಗ ಯಾರು ಬರ್ತಾರೆ? ಪರಿಶುದ್ಧಾತ್ಮರು ಬಂದು ನಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾರೆ. ನಾವು ದೇವರ ಆಲಯಗಳಾಗಿ ಮಾರ್ಪಡ್ತೇವೆ. ಎರಡನೇದಾಗಿ ನಾವು ಮಾರ್ಗದರ್ಶನ. ಪರಿಶುದ್ಧಾತ್ಮನು ಬಂದು ನಮ್ಮ ಜೀವಿತವನ್ನ ಮಾರ್ಗದರ್ಶನ ಮಾಡ್ತಾರೆ ಎಂಬುದಾಗಿ ಯೋಹಾನ ಸುವಾರ್ತೆ 16:26-27 ನಾವು ನೋಡ್ಬೋದು. ಪರಿಶುದ್ಧಾತ್ಮರು ನಮ್ಮನ್ನ ನಡೆಸ್ತಾರೆ. ಮೂರನೇ ಆಶೀರ್ವಾದ ಏನು ಹೇಳಿದ್ರೆ ಆತನ ಜೊತೆ ಸದಾಕಾಲ ಇರ್ತಾರೆ.
ಪರಿಶುದ್ಧಾತ್ಮರು ನಮ್ಮ ಜೊತೆಯಲ್ಲಿ ಸದಾಕಾಲ ಇರುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 14:16. ಹಾಗೆ ನಾಲ್ಕನೇದಾಗಿ ನಾವು ನೋಡುವಾಗ ಸೈತಾನನಿಂದ ಬಿಡುಗಡೆ ಹೊಂದುತ್ತೇವೆ. ಯೇಸುವನ್ನ ನಂಬುವ ಯಾರೇ ಆಗಲಿ ಅವರು ಸೈತಾನನಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾರೆ. ಸೈತಾನ ಅವರನ್ನ ಎದುರಿಕೊಳ್ಳೋದಕ್ಕೆ ಆಗುವುದಿಲ್ಲ ಎಂಬುದಾಗಿ ಮತ್ತಾಯ 16:18 ನೋಡ್ತೇವೆ. ಮತ್ತೆ ಕೊನೆಯದಾಗಿ ಆಶೀರ್ವಾದ ಏನಂದ್ರೆ ಮರಣದ ನಂತರದ ಜೀವನ. ಮರಣದ ನಂತರದ ಒಂದು ಜೀವಿತದ ಕಾಲದಲ್ಲಿ ಯೋಹಾನ ಸುವಾರ್ತೆ 14:16 ಇದು ಯಾರು ನಮಗೆ ಕೊಟ್ಟಿಲ್ಲ, ಯೇಸು ಕ್ರಿಸ್ತನು ಮಾತ್ರ ಕೊಟ್ಟಿದ್ದು. ಯೋಹಾನ ಸುವಾರ್ತೆ 14:1-3 ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿರೋದು ಏನಂದ್ರೆ, ಯೇಸು ಹೇಳ್ತಾರೆ, ಭಯ ಪಡಬೇಡಿ, ಹೆದರಬೇಡಿ, ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೇನೆ, ಹೋಗಿ ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ನಾನು ಬರ್ತೇನೆ, ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರೋ ಜಾಗದಲ್ಲಿ ನೀವು ಕೂಡ ಇರ್ತೀರ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ಬೇರೆ ಯಾವ ದೇವರು ಕೂಡ ಮತ್ತೆ ನಾನು ಬರ್ತೀನಿ ಅಂತ ಹೇಳೋದಿಲ್ಲ, ನಾನು ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿಲ್ಲ. ಆ ಥರ ಹೇಳಿದ್ರೆ ಜನ ಎಲ್ಲ ಸುಮ್ಮನೆ ಇರ್ತಿದ್ರ? ಯೇಸು ಸ್ವಾಮಿನೇ ಹೇಳಿರೋದು, ಈ ಸುವಾರ್ತೆಯನ್ನ ನಾನು ಮತ್ತೆ ಬರ್ತೀನಿ ಅಂತ ಅವ್ರನ್ನ ಕರ್ಕೊಂಡು, ನನ್ನ ನಂಬೋರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಸುವಾರ್ತೆನ ಲೋಕಕ್ಕೆಲ್ಲ ನೀವು ಸಾರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿರೋದು. ಅದಕ್ಕೆ ನಾವು ಊರು ಬಿಟ್ಟು ಊರು, ದೇಶ ಬಿಟ್ಟು ದೇಶ, ಯೇಸುವಿನ ಮಕ್ಕಳು, ಯೇಸುವಿನ ಸೇವಕರು ಯಾಕೆ ಹೋಗ್ತಿದ್ದಾರೆ ಸುವಾರ್ತೆ ಸಾರಕ್ಕಂದ್ರೆ ಯೇಸು ಹೇಳಿರೋ ಮಾತುಗೋಸ್ಕರ. ಆಮೇಲೆ ಮನುಷ್ಯ ಹೇಳಿರೋದಕ್ಕಲ್ಲ, ಯೇಸು ಸ್ವಾಮಿ ಹೇಳಿರೋದು ನೀವು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಿ ಅಂತ ಹೇಳ್ಬಿಟ್ಟು, ನಂಬುವವರಿಗೆ ನೀವು ದೀಕ್ಷಾಸ್ನಾನ ಕೊಡಿ ಅಂತ, ನಂಬುವವರಿಗೆ ನಾವು ದೇವರಲ್ಲಿ ನಡೆಸಬೇಕು ಅಂತ ದೇವರು ಹೇಳಿರೋದು. ಹಾಗಾಗಿ ಎಲ್ಲ ಸೇವಕರು ಸಭೆಗಳಿಂದ ಮಾಡ್ತಿದ್ದಾರೆ. ಶ್ರೇಷ್ಠವಾದ ಆಶೀರ್ವಾದ ಯೇಸುವಿನ ಹೆಸರಲ್ಲಿ ಸಿಗುವಂಥದ್ದು, ಪವಿತ್ರಾತ್ಮ ವಾಸ ಮಾಡೋದು, ನಮ್ಮ ನಡೆಸೋದು, ನಮ್ಮ ಜೊತೆ ಸದಾಕಾಲ ಇರೋದು, ಸೈತಾನದಿಂದ ಪ್ರತಿದಿನ ಬಿಡಿಸೋದು ಅಷ್ಟೇ ಅಲ್ಲದೆ ನಾವು ಸತ್ತ ಮೇಲೆ ಗ್ಯಾರಂಟಿ ಏನು ಗೊತ್ತಾ? ಯೇಸು ಖಂಡಿತ ಬರ್ತಾರೆ ಒಂದು ದಿನ. ನಾವು ಬದುಕಿದ್ರು ಸತ್ತಿದ್ರು ಕೂಡ ನಮ್ಮನ್ನ ಆ ಒಂದು ಸಮಾಧಿಯಿಂದ ಜೀವಂತವಾಗಿ ಎಬ್ಬಿಸಿ ಆತನ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು. ಹಲ್ಲೆಲೂಯಾ. ಆ ರಾಜ್ಯ ಅದ್ಭುತವಾಗಿರುತ್ತೆ. ಅಲ್ಲಿ ಕಷ್ಟ, ಕಣ್ಣೀರು, ದುಃಖ, ವೇದನೆ, ಗೋಳಾಟ, ಮರಣ ಯಾವುದೇ ಇರೋದಿಲ್ಲ ಅಂತ. ಅದನ್ನೇ ಸ್ವರ್ಗ ಅಂತ ಹೇಳೋದು. ಭೂಲೋಕ ತರನೇ ಅಲ್ಲಿ ಕೂಡ ಕಷ್ಟಗಳಿದ್ರೆ ಅದನ್ನ ಯಾಕೆ ಸ್ವರ್ಗ ಅಂತ ಹೇಳ್ತೀವಿ? ಈ ಭೂಲೋಕದಲ್ಲಿರುವ ಯಾವ ರೋಗಗಳು, ದುಃಖಗಳು, ಸಮಸ್ಯೆಗಳು, ಕಷ್ಟಗಳು, ಕಣ್ಣೀರುಗಳು, ಮರಣ ಯಾವುದು ಕೂಡ ಇರಲ್ಲ. ಸೈತಾನ ಕೂಡ ನಮಗೆ ತೊಂದರೆ ಕೊಡೋದಕ್ಕೆ ಇರೋದಿಲ್ಲ. ಪರಲೋಕದಲ್ಲಿ ದೇವರ ಜೊತೆಗೆ ನಾವು ಇರ್ತೇವೆ. ಆಮೇಲೆ ಇದು ಕಾದಲ್ಲಿ ಇದು ನಿಜವಾದ ಆಶೀರ್ವಾದ. ಯೇಸು ಕ್ರಿಸ್ತನಲ್ಲಿ ನಾವು ಸಿಗುವಂಥ ಆಶೀರ್ವಾದ. ದೇವ್ರ ನಾಮ ಸ್ತೋತ್ರ. ಮುಕ್ತಾಯದಲ್ಲಿ ನಾವು ನೋಡುವಾಗ ಹಾಗೆ ಕಂಡುಪಾಡ ವಚನವನ್ನು ನಾವು ನೋಡ್ತೀವಿ. ಅಪೊಸ್ತಲರ ಕೃತ್ಯಗಳು 4:12 ನೋಡ್ತೀವಿ ನಾವು. ಆ ಹೆಸರಿನಿಂದ ಹೊರತು ಅಂತ ಹೇಳ್ತಾ ಇದ್ದಾರೆ. ಯೇಸುವಿನ ಹೆಸರಿನಲ್ಲಿ ಹೊರತು ನಮಗೆ ಬೇರೆ ಯಾವುದೂ ಕೂಡ ರಕ್ಷಣೆ ಅನ್ನೋದು, ಈ ಒಂದು ಆಶೀರ್ವಾದಗಳು ಅನ್ನೋದು ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು? ವಾಕ್ಯವನ್ನು ನಾವು ಮುದ್ರೆ ಮಾಡ್ಕೋಬೇಕು. ಇದು ಯೇಸುವನ್ನು ಸೂಚಿಸುತ್ತೆ ವಾಕ್ಯ. ಎರಡನೇದಾಗಿ ಪ್ರಾರ್ಥನೆ ಮೂಲಕ ನಾವೇನು ಮಾಡಬೇಕು? ಬೇರೂರಬೇಕು. ಇದು ಪರಲೋಕ ರಾಜ್ಯದಲ್ಲಿ ನಾವು ಬೇರೂರಬೇಕು ಎಂಬುದಾಗಿ ನೋಡ್ತೀವಿ. ಮೂರನೇದಾಗಿ ಸುವಾರ್ತೆ ಸೇವೆ. ಇದು ನಮ್ಮ ಸ್ವಭಾವವಾಗಬೇಕು. ಯಾಕಂತ ಹೇಳಿದ್ರೆ ಇದು ಯೇಸು ಪವಿತ್ರಾತ್ಮವನ್ನು ಸೂಚಿಸುತ್ತದೆ. ಪರಿಶುದ್ಧಾತ್ಮನ ಮೂಲಕನೇ ನಾವು ಲೋಕಕ್ಕೆಲ್ಲ
ಹೆಚ್ಚಾಗಿ ಸಾಕ್ಷಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗಿದೆಯಾ? ಯೇಸು ಹೆಸರಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ. ಯೇಸು ಅನ್ನೋದು ದೇವರ ಹೆಸರು, ಅದು ಮನುಷ್ಯನ ಹೆಸರಲ್ಲ. ಯೇಸು ಅನ್ನೋದು ದೇವರ ಹೆಸರು. ಹಾಗಾಗಿ ನೀನು ಯೇಸು ಅನ್ನೋ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಪರಲೋಕ ತೆರೆಯಲ್ಪಡುತ್ತೆ, ನಿನ್ನ ಪ್ರಾರ್ಥನೆ ಉತ್ತರ ಸಿಗುತ್ತೆ. ಹಾಗಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಯೇಸು ಹೆಸರಲ್ಲಿ ಸಕಲ ಅಧಿಕಾರ ಇದೆ ಅಂತ ಹೇಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಂಬಿಕೆಯಿಂದ ನೀನು ಜೀವನ ಮಾಡು. ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ಈ ದಿನದಲ್ಲಿ ನಾವು ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸಲು ಸ್ತುತಿಸಲ್ಪಟ್ಟಂತಹ ಮಹಾ ಕೃಪೆಗಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳುವಂತ ಕೃಪೆ ಪಡೆದಿರ ಯೇಸುವಿನ ಅರ್ಥವನ್ನ, ಯೇಸುವೆಂಬ ಹೆಸರಿನ ಅರ್ಥವನ್ನು ನಾವು ತಿಳಿದುಕೊಳ್ಳಲು ಆಳವಾಗಿ ಧ್ಯಾನ ಮಾಡಲು ಕೃಪೆ ಕೊಡೋದಕ್ಕಾಗಿ ಯೂಟ್ಯೂಬ್ ಮೂಲಕ ಕೇಳ್ತಿರೋದೆಲ್ಲ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಹೆಚ್ಚಿನ ಕೃಪೆಯ ಬಿಡುಗಡೆ ಹೊಂದಿಕೊಳ್ಳುವಂತೆ ಕೃಪೆ ತೋರಿಸಲಿ. ಹಾಗೆ ಮಾಡೋದಕ್ಕಾಗಿ ಮುಂದಿನ ವಾರ ಮತ್ತೆ ನಾವೆಲ್ಲರೂ ಏಕ ಮನಸ್ಸುಳ್ಳವಾಗಿ ನಮ್ಮ ಸನ್ನಿಧಿಯಲ್ಲಿ ಎಲ್ಲರೂ ಕೂಡಿ ಬರುತ್ತಾರೆ ಜೊತೆಯಲ್ಲಿ ನಡೆಸಬೇಕಾಗಿ ಕ್ರಿಸ್ತರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಂಡು